ನಂದಿನಿ ಬೂತ್ ಮಾಲೀಕರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. 52 ಲಕ್ಷ ತೆರಿಗೆ ಪಾವತಿಗೆ ನೋಟಿಸ್ ಅನ್ನು ನೀಡಲಾಗಿದೆ. 3 ವರ್ಷದಿಂದ ಹಾಲಿನ ವ್ಯಾಪಾರವನ್ನ ಮಾಡ್ತಾ ಇದ್ದಿದ್ದು ಅಭಿಷೇಕ್ 4-5 ದಿನಗಳ ಹಿಂದೆ ಕರೆ ಮಾಡಿ ಆಫೀಸ್ಗೆ ಬರುವಂತೆ ತೆರಿಗೆ ಅಧಿಕಾರಿಗಳು ಸೂಚಿಸಿದ್ದಾರೆ. 52 ಲಕ್ಷ ಟ್ಯಾಕ್ಸ್ ಪಾವತಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಿಂದ ಕಟ್ಟಬೇಕ್ರಿ ಅವರು? ಅಷ್ಟು ಸಾಲ ಮಾಡಿ ನಂದಿನಿ ಬೂತನ್ನ ಹಾಕೊಂಡು ಕೂತಿರ್ತಾರೆ. ವ್ಯವಹಾರ ಆದ್ರೂ ಆಗ್ಬೇಕಲ್ಲ ಅವ್ರಿಗೆ, ಅಷ್ಟೊಂದು ವ್ಯಾಪಾರ ಎಲ್ಲಾಗತ್ತೆ ಅವರಿಗೆ? ಏನೋ ಬೇರೆ ವ್ಯವಹಾರ ಆಗಿರುತ್ತೆ. ಇದು ಏನು ಗೊತ್ತಾ, ಅಕೌಂಟ್ಗಳಲ್ಲಿ ಬೇರೆ ವ್ಯವಹಾರಗಳು ನಡೆದಿದ್ದರೆ ನಿಮಗೆ ಅದು 40 ಲಕ್ಷ ಕ್ರಾಸ್ ಆಗಿದ್ದಾಗಲೇ ನೋಟಿಸ್ ಆಗುತ್ತೆ. ಆಮೇಲೆ ನನಗೆ ಗೊತ್ತಿರುವಂಥ ಒಂದು ಸ್ಟೋರಿಯನ್ನು ಹೇಳ್ತೀನಿ ನಿಮಗೆ. ಅವರು ಸಲೂನ್ ಅಂಗಡಿಯವರು, ಅವ್ರದ್ದೇನೋ ಒಂದಿಷ್ಟು ವ್ಯವಹಾರಗಳಾಗಿದೆ. ನೀವು ಒಂದು 40-45 ಲಕ್ಷನೂ ಜಾಸ್ತಿ ಆಗೋಗಿದೆ, ನಿಮ್ಮದು ಸ್ವಲ್ಪ ಜಾಸ್ತಿ ಆಗಿದೆ ಅಂತೇಳಿ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ನಂತರ ಇಲ್ಲ ಸರ್ ನಾನು ಕಡಿಮೆ ಮಾಡ್ಕೊಳ್ತೀನಿ ಬಿಡಿ, ಏನು ಬೇರೆ ಟ್ರಾನ್ಸಾಕ್ಷನ್ ಮಾಡಲ್ಲ ಅಂತ ಹೇಳಿದ ನಂತರ ಬನ್ನಿ ನಿಮ್ಮ ಜೊತೆಗೆ ಒಂಚೂರು ಮಾತನಾಡಬೇಕು ಅಂತಾರೆ. ಏನು ಮಾತನಾಡೋದು ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಮಾತನಾಡೋಕ್ಕೆ ಕರೀತಾರೆ ಅಂತ ಹೇಳಿ. ಏನು ಮಾತನಾಡೋಕ್ಕೆ ಕರೆಯೋದು? ಏನು ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಆಫೀಸರ್ಸ್ಗಳು? ನಮ್ಮ ಸ್ನೇಹಿತರಿಗೆಲ್ಲವರೆಗೂ ನೋಟಿಸ್ ಬಂದಿದ್ದಾರೆ. ಅವ್ರಿಗೆ 30 ಲಕ್ಷ 40 ಲಕ್ಷ ಬಂದಿದ್ದಾರೆ. ಈಗ ನಮಗೂ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಗೆ ಭಯ ಆಗ್ತಾ ಇದೆ. ನಾವು ಕೇರಳದಿಂದ ಬಂದು ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ನಾವು ಮಾಡ್ತಾ ಇದ್ದೀನಿ. ಈ ಥರ ಈಗ ಒಂದೇ ಸಲ ಈಗ ಇಂಪ್ರೂವ್ಸ್ ಏನು ಕೊಟ್ಟಿಲ್ಲ, 21, 24, 25 ಈಗ 4 ವರ್ಷದಿಂದ ಒಂದೇ ಸಲ ಕಟ್ಟಿಂದ ಹೇಳ್ಬಿಟ್ಟು ಈಗ ಅವ್ರಿಗೆ ಬಂದಿದ್ದಾರೆ. ನಮ್ಮ ಸ್ನೇಹಿತರಿಗೂ ನಮಗೂ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಯಾಕೆಂದರೆ ಅದಕ್ಕೆ ನಮ್ಗೆ ಭಯ ಆಗ್ತಾ ಇದೆ. ನಾವು ಹೆಂಗೆ ಜೀವನ ಮಾಡೋದು, ಹೆಂಗೆ ಅಂಗಡಿ ಬಾಡಿಗೆ ಕಟ್ಟೋದು, ಹೆಂಗೆ ಮನೆ ಬಾಡಿಗೆ ಕಟ್ಟೋದು, ಹೆಂಗೆ ಮಕ್ಕಳು ಫೀಸ್ ಹೆಂಗೆ ಕಟ್ಟೋದು ಅಂತ ಅರ್ಥ ಆಗ್ತಾನೆ ಇಲ್ಲ. ಅದೇ ಕಾರಣಕ್ಕೆ ನೀವು ಆನ್ಲೈನ್ ಪೇಮೆಂಟ್ ನಿಲ್ಲಿಸ್ಬೇಕು ಅಂತ ನಾವು ಈಗ ಡಿಸೈಡ್ ಮಾಡಿದ್ದಾರೆ. ಈಗ ಬೇರೆ ಇದಿಲ್ಲವಲ್ಲ, ಆಪ್ಷನ್ ಇಲ್ಲವಲ್ಲ. ಈಗ ನಮ್ಮದು ವ್ಯಾಪಾರದಲ್ಲಿ ನಮ್ಮ ಮಾರ್ಜಿನ್ ಭಾಳ ಕಮ್ಮಿ. ಹಾಲು ವ್ಯಾಪಾರ ನಮ್ಗೆ ಗೊತ್ತು, ನಾನು 1 ಲೀಟ್ರ್ ಹಾಲು ಮಾರಿದ್ರೆ ನಮ್ಗೆ 1 ರೂಪಾಯಿ ಸಿಗುತ್ತೆ. ಈ 1 ರೂಪಾಯಿಸಲ್ಲಿ ನಾವು ಟ್ಯಾಕ್ಸ್ ಹೆಂಗೆ ಕಟ್ಟೋದು, ನಾವು ಮನೆ ಅದು ಹೆಂಗೆ? ಇನ್ನು ವಿಜಯಪುರದಿಂದ ಅಭಿಷೇಕ್ ಅಂತ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಅಭಿಷೇಕ್ ಅವರೇ. ನಮಸ್ತೆ ಸರ್. ನಮಸ್ಕಾರ. ನೀವೇನು ವ್ಯಾಪಾರಸ್ಥರನ್ರಿ? ಸರ್ ನಾನು ಫೋಟೋ ಸ್ಟುಡಿಯೋ ಇದೆ ಸರ್, ನಂದು ಫೋಟೋ ಸ್ಟುಡಿಯೋ. ನಿಮಗೇನಾದ್ರೂ ನೋಟಿಸ್ ಬಂದಿದೆಯಾ? ಸರ್ ನೋಟಿಸ್ ಬಂದಿಲ್ಲ, ನಂದೇನು 40 ಲ್ಯಾಕ್ ಏನು ಅದ್ರ ಮೇಲೆ ಆಗಿಲ್ಲ ನಂದು. ಓಕೆ. ಅದು ಇದನ್ನೇ ಇರೋದು 40 ಲ್ಯಾಕ್ ಮೇಲ್ಗಡೆ ಆದ್ರೆ ಬರೋದಂತ ಇದೆ ಸರ್. ಹೌದು ಹೌದು. ಮತ್ತೆ ಸರ್ ಇದು ಗೂಡ್ಸ್ ಇದೆ 20 ಲ್ಯಾಕ್ ಸರ್ವಿಸ್ಗೆ ಅಂತ ಇದೆ ಸರ್. 20 ಲ್ಯಾಕ್ ಮೇಲೆ ಅದ ಸರ್ವಿಸ್ ಅಂದ್ರೆ ಕಂಪ್ಯೂಟರ್ ಕ್ಲಾಸು, ಟೀಚಿಂಗ್, ಕೋಚಿಂಗ್ ಕ್ಲಾಸಸ್ ಎಲ್ಲ. ಓಕೆ. ಇವಾಗ 40 ಲ್ಯಾಕ್ ಇವಾಗ ಒಬ್ಬರಿಗೆ ನೋಟಿಸ್ ಬಂದಿದೆ ಅಂದ್ರೆ ಅವ್ರು ಆಕ್ಚುಲಿ ಮೋರ್ ದನ್ 40 ಲ್ಯಾಕ್ ಅರ್ನ್ ಮಾಡಿರ್ತಾರೆ ಅಂತ ಲೆಕ್ಕ ಅಲ್ವಾ ಸರ್? 100%. ಇವಾಗ ಟೀ ಶಾಪು, ಇವಾಗ ಏನು ಬೀದಿ ಬದಿಯಲ್ಲಿ ವ್ಯಾಪಾರ ಅಂತಿರಲ್ಲ, ಇವ್ರು ಆಕ್ಚುಲಿ ಏನ್ ಬೆಂಗಳೂರಲ್ಲಿ IT ಇಂಜಿನಿಯರ್ಸ್ ನಿಂತ ಜಾಸ್ತಿ ಅರ್ನ್ ಮಾಡ್ತಾರೆ ಇವರು. ಏನ್ ಬೆಂಗಳೂರಲ್ಲಿ IT ಇಂಜಿನಿಯರ್ಸ್ ಏನ್ ಇವ್ರು 10 LP 12 LP ಅಂತಾರಲ್ಲ, ಇವ್ರು ಮಂತ್ಲಿ ಅಷ್ಟು ಅರ್ನ್ ಮಾಡ್ತಿರ್ತಾರೆ. ಹೌದು. ಅದಕ್ಕೆ ನೋಟಿಸ್ ಹೋಗಿರುತ್ತೆ ಇವ್ರಿಗೆ. ಕರೆಕ್ಟ್ ಅಲ್ವಾ? ಅಲ್ಲ, ನಂಗೂ ಗೊತ್ತಿರೋದ ತುಂಬಾ ಜನ ಟೀ ಅಂಗಡಿಯವರು ಪ್ರತಿದಿನಕ್ಕೆ 15ರಿಂದ 20 ಸಾವಿರ ರೂಪಾಯಿ ದುಡಿಯೋರು ಇದ್ದಾರೆ. ಹೌದು ಸರ್, ಹೌದು ಹೌದು. ಅವ್ರು ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರ ನೋಟಿಸ್ ಕೊಟ್ರೆ ಸಮಸ್ಯೆ, ನೋಟಿಸ್ ಕೊಡಬಾರ್ದು ಅಂತ. ಅದೇ ಸರ್, ಅವ್ರಿಗೆ ಅದೇ ಚೆಕ್ ಮಾಡ್ಬೇಕಲ್ಲ, ಎಷ್ಟು ವಹಿವಾಟು ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲ, ನನಗೆ ಈ ವಿಚಾರದಲ್ಲಿ ಏನ್ ಅನ್ಸುತ್ತೆ ಅಂತಂದ್ರೆ, ಇನ್ಮೇಲೆ ಅಂಗಡಿಯವ್ರು ಏನಾದ್ರು ಕ್ಯಾಶ್ ವ್ಯವಹಾರ ಅಂತಂದ್ರೆ, ಹೌದು ಆಯ್ತು ನಾನು GST ಮೈನಸ್ ಮಾಡ್ಬಿಟ್ಟು ನಿನ್ ಪ್ರಾಡಕ್ಟ್ ಖರೀದಿ ಮಾಡ್ತೀನಿ ಅನ್ಬೇಕು. ಹೆಂಗಿರುತ್ತೆ? ಹಂಗೆ ಮಾಡ್ಬೇಕು ಸರ್. ಇವಾಗ 18% GST ಅಲ್ಲಪ್ಪ, ನಾನು ಮೈನಸ್ ಮಾಡಿ 100 ರೂಪಾಯಿ ತಗೊಳ್ತಾ ಇದ್ದೀನಿ, ನೀನು 18 ರೂಪಾಯಿ ಮೈನಸ್ ಮಾಡ್ತೀನಿ, 18% ಅಲ್ವಾ, ತೆಗಿತೀನಿ, ನಾನು ಉಳಿದಿದ್ದ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬೇಕು. ಅವಾಗ ಹೆಂಗಿರುತ್ತೆ? ಇವಾಗ ಟ್ಯಾಕ್ಸ್ ಕಟ್ಟೋದೇನೋ ನಮ್ ಧನ್ಯವಾದಗಳು ಅಭಿಷೇಕ್ ಅವರೇ. ಇನ್ನು ಆನಂದ್ ಅಂತ ಹೇಳಿ ಮೈಸೂರಿನಿಂದ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ. ಹೇಳಿ ಆನಂದ್ ಅವರೇ, ನೀವು ವ್ಯಾಪಾರಸ್ಥರಾ? ಇಲ್ಲ, ನಾನೇನು ವ್ಯಾಪಾರಸ್ಥಲ್ಲ, ನಾನು ಗ್ರಾಹಕನಾಗಿ ಇದನ್ನ ಅಬ್ಸರ್ವ್ ಮಾಡಿದ್ದೇನೆ. ಹೇಳಿ. ಈಗ ಅಂದ್ರೆ ಈ ಒಂದು ವಾರದಲ್ಲಿ ಸುಮಾರಷ್ಟು ವ್ಯವಹಾರಗಳು, ಬೀದಿ ಬದಿ ವ್ಯಾಪಾರಿಗಳು, ಅಂದ್ರೆ ನಮ್ ಸ್ನಾಕ್ಸ್ ಮಾಡ್ತಿರೋರು ಯಾರೇ ಇರಲಿ, ಅವರು ಕೇಳಿದ್ರೆ ನಾವು ಕ್ಯಾಶ್ ಅಷ್ಟೇ ತಗೊಳ್ಳೋದು, UPI ನ ಕ್ಲೋಸ್ ಮಾಡ್ಬಿಟ್ಟಿದೀವಿ ಅಂತ. ಸೊ ನನಗೆ ಅದು ಅರ್ಥ ಆಗ್ಲಿಲ್ಲ ಯಾಕೆ ಅಂತ. ಯಾಕಂದ್ರೆ ನಮಗೂ ಅನಿಸುತ್ತೆ ತೆರಿಗೆ ವಂಚನೆ ಬಹಳ ಆಗ್ತಾ ಇದೆ ಇಂಥ ಕೇಸ್ನಲ್ಲಿ. ಎಲ್ಲರೂ ಅಲ್ಲ, ಬಟ್ ಕೆಲವೊಂದಿಷ್ಟು ಕೇಸ್ನಲ್ಲಿ ಆಗ್ತಾ ಇದೆ ಅನ್ಕೋತೀನಿ. ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ ಆನಂದ್ ಅವರೇ? ಇಲ್ಲ, ಈಗೇನು ಅವರ ಟ್ರಾನ್ಸಾಕ್ಷನ್ ನೋಡಿ ಏನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ಅವ್ರಿಗೆ ಜಸ್ಟಿಫೈ ಮಾಡ್ಕೊಳ್ಳಿ. ಅವ್ರೇನು ಅವ್ರಿಗೆ ಕರೆದ ತಕ್ಷಣನೇ ಅವ್ರಿಗೆ ಇದನ್ನ ಪೇ ಮಾಡಿ ಅಂತ ಹೇಳಿಲ್ಲಲ್ಲ, ಸಮಂಜಸ ಉತ್ತರ ಇದ್ರೆ ಅದಕ್ಕೆ ಅವರು ರಿಬೇಟ್ ಅನ್ನು ಕೊಡ್ತಾರೆ. ಹೌದೌದು ಕೊಡ್ತಾರೆ. ಹೌದು, ನನಗೆ ಗೊತ್ತಿರೋ ಕೇಸ್ಗಳಲ್ಲೂ ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ.
ಹಾಗಾಗಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಬರೀ ಗೌರ್ಮೆಂಟ್ ಎಂಪ್ಲಾಯೀಸು ಅಥವಾ ಬೇರೆ ಉದ್ಯೋಗದಲ್ಲಿರೋ ಅಷ್ಟೇ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಕರೆಕ್ಟ್, ಎಲ್ಲರೂ ಬರಲಿ. ವ್ಯಾಲಿಡ್ ಪಾಯಿಂಟ್. ಎಸ್. ಎಸ್, ಧನ್ಯವಾದಗಳು ಆನಂದ್ ಅವರೇ. ಇನ್ನು ಪ್ರಕಾಶ್ ಅಂತ ಹೇಳಿ ಕರೆ ಮಾಡಿದ್ರು ಆನೇಕಲ್ನಿಂದ. ನಮಸ್ಕಾರ ಪ್ರಕಾಶ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ. ನೀವು ವ್ಯಾಪಾರಸ್ಥರ ಗ್ರಾಹಕರ? ಇಲ್ಲ, ವ್ಯಾಪಾರಸ್ಥರು ಸರ್ ನಾವು. ವ್ಯಾಪಾರಸ್ಥರು. ನಿಮಗೂ ನೋಟಿಸ್ ಬಂದಿದೆಯಾ? ಇಲ್ಲ ಸರ್, ನೋಟಿಸ್ ಎಲ್ಲ ಏನು ಬಂದಿಲ್ಲ. ಓಕೆ, ಏನು ಹೇಳಕ್ ಬಯಸ್ತೀರಾ ಈಗ ವ್ಯಾಪಾರಸ್ಥರಿಗೆಲ್ಲ? ಆ, ಏನಿಲ್ಲ ಸರ್, ಈ ವ್ಯಾಪಾರಸ್ಥರಿಗೆ ಈಗ ಏನು ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ GST ಬಗ್ಗೆ ಮಾಡಿದಾರಲ್ಲ, ಇವರಿಗೆ ಸರಿಯಾಗಿ ನಡೆಸಬೇಕು ಅಂತಂದ್ರೆ ಯಾರು GST ಪರ್ಸನ್ಸ್ ಇದಾರೆ ನೋಡಿ, ಅವ್ರ ಹತ್ರ ಹೋಗಿ ಫಸ್ಟ್ ಸರಿಯಾದ ಇದನ್ನ ಮಾಡಕ್ ಹೇಳಿ. ಯಾಕಂದ್ರೆ ಅವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದು GST ತಗೊಂಡಿರೋರು ಕ್ಯಾಶ್ ಅನ್ನ ತಗೊಳ್ತಾರೆ, ಪ್ಲಸ್ ಇದನ್ನ ಅಕೌಂಟ್ಗೂ ಹಾಕ್ಸ್ಕೊಳ್ತಾರೆ ಅವ್ರ ಓನ್ಗೆ. ಅಲ್ಲಿ GST ಕಡಿಮೆ ಆಗೋದ್ನ ಈ ಸಾರ್ವಜನಿಕರಿಗೆ, ತುಂಬಾ ಬಡವರಿಗೆ ಅವ್ರ ಮೇಲೆ ಹೊರೆ ಮಾಡ್ತಾ ಇದಾರೆ. ಸರ್ಕಾರಿ ಅಂಗಡಿ ಮಾಡೋರು ಏನ್ ಮಾಡ್ಬೇಕು ಸರ್? ಅವ್ರಿಗೆಲ್ಲ ಅವ್ರು ಅಲ್ಲಿ ಮಾಡ್ಬಿಟ್ರೆ ಅವ್ರ ಸರ್ಕಾರಕ್ಕೆ ಏನ್ ಆದಾಯ ಬರ್ಬೇಕು ಅದೇ ಬರ್ತಾ ಇದೆ. ಅವ್ರ ಇವನ್ ನಾನೇ ಒಂದು ವುಡ್ ವರ್ಕ್, ನಮ್ದು ನಾನ್ ಪ್ರಕಾಶ್ ಅಂತಂದು ನಾನು ಒಂದು ವುಡ್ ವರ್ಕ್ ಮಾಡ್ತಾ ಇದ್ದೇನೆ, ಕಾರ್ಪೆಂಟರ್ ಕೆಲಸ ಮಾಡೋದು. ಇವಾಗ ನಾನೇ ಹೋಗ್ಬಿಟ್ಟು ಕ್ಯಾಶ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಪ್ಪ ಕ್ಯಾಶ್ ಅಂತಂದ್ರೆ, ಇಲ್ಲ ನೀನು ಮತ್ತೆ ಇದನ್ನ ಅಕೌಂಟ್ಗೆ ಹಾಕ್ತಾನೆ ಅಂತಂದ್ರೆ GST ಕಟ್ಟಬೇಕು ಅಂತಾರೆ. ನಮ್ದು GST ಇಲ್ಲ, ನಾವು ಕೂಲಿ ಮಾಡ್ಕೊಂಡು ಕೆಲಸ ಮಾಡೋರು. ಅವ್ರು ಏನ್ ಮಾಡ್ತಾರೆ, ಕ್ಯಾಶ್ ತಗೊಳ್ತಾರೆ, ನಮ್ಮ ಹೆಸರಿಗೆ ಬಿಲ್ ಕೊಡಲ್ಲ, ಅದನ್ನ ಕ್ಯಾಶ್ ರಿಟರ್ನ್ ಅವ್ರನ್ನೇ ತಗೊಳ್ತಾರೆ. ಆಮೇಲೆ ಓನ್ಲಿ ರೋಡ್ ಟ್ಯಾಕ್ಸ್ ಅಂತ ಬಿಲ್ ಮಾಡ್ತಾರೆ, ಕೊಡ್ತಾರೆ. ಇಂಥವ್ನ ಅವ್ರು ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಅವ್ರಿಗೆ ಸರ್ಕಾರಕ್ಕೆ ಏನ್ ಆದಾಯ ಬರ್ಬೇಕು ಬಂದೇ ಬರ್ತದೆ. ಅವ್ರೇನ್ ಸರ್ಕಾರ ಅನಿಸ್ಬೇಕು ಎಲ್ಲ ಆಗ್ತದೆ. ಇವಾಗ ಈ ಬಡವರ ಬಗ್ಗೆ ಈ ತರಕಾರಿ ಮಾರೋರು, ಹೂ ಮಾರೋರು, ತಳ್ಳ ಗಾಡಿಯಲ್ಲಿ ಕೆಲಸ ದುಡಿಮೆ ಮಾಡ್ಕೊಂಡಿರೋರಿಗೆ ಇವೆಲ್ಲ ಮಾಡಿದ್ರೆ, ಬೇಕರಿಯಲ್ಲಿ ಇವಾಗ ನಾವು ಒಂದು ಟೀ ಕುಡಿಯಕ್ಕೆ ಹೋಗ್ತೇವೆ ಸರ್, ಮತ್ತೆ ಇವಾಗೆಲ್ಲ ಏನು ಆನ್ಲೈನ್ ಪೇಮೆಂಟ್ ಅಂತ ತಗೊಂಡ್ಬಂದ್ರೆ ಟೀ ಕುಡಿಯಕ್ಕೆ ಹೋದ್ರೆ ಬೇಕರಿಯಲ್ಲಿ ಕೊಟ್ಟೆ ನಮ್ಮ ಹತ್ರ ಕ್ಯಾಶ್ ಇರಲ್ಲ, ಅವಾಗ ನಾವೇನ್ ಮಾಡೋಣ? ಕರೆಕ್ಟ್, ಹೌದು. ಸೊ ಅದಕ್ಕೆ ಕರೆಕ್ಟಾಗಿ ಒಂದು ಸಿಸ್ಟಮ್ ತರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಅವ್ರು ಮಾಡೋ ಕೆಲಸ ಪ್ರಾಂಪ್ಟ್ ಆಗಿ ಮಾಡ್ಬಿಟ್ರೆ, ಸುಮ್ನೆ ಎಲ್ಲೋ ಗಾಡಿ ನಿಲ್ಸೋದು, ಎಲ್ಲೋ ಜಿಪ್ಗಳು ನಿಲ್ಸ್ಕೊಳ್ಳೋದು, ಅಡ್ಡ ಕೈ ಹಾಕೋದು, ಸರಿ ಏನಪ್ಪ ಬಿಲ್ ಆಗಿಲ್ಲ, 3 ತಾಸು ಆ ಗಾಡಿ ಪಾಪ ಅವನು ಏನ್ ಗೂಡ್ಸ್ ಹಾಕೊಂಡಿರ್ತಾನೋ ಅವ್ನು ಎಲ್ಲಿ ಇನ್ ಟೈಮಿಗೆ ಸೇರಿಸ್ಬೇಕು ಅವನ್ಗೆ, ಅದು ಕಷ್ಟ. ಇಲ್ಲಿ ಇವ್ರು 128 ಹಾಕೊಂಡ್ಬಿಟ್ಟು ಅವ್ರಿಗೆ ಏನ್ ಸಂಭಾವನೆ ಬರ್ಬೇಕು ಅದನ್ನ ದಾರಿ ಹುಡುಕಾಕ ಈ ಟ್ರಾನ್ಸ್ಪೋರ್ಟಿಂಗ್ ಅನ್ನು ಸಮಯ ವ್ಯರ್ಥ ಮಾಡ್ತಾರೆ. ಅದ್ರ ಬಗ್ಗೆನೆ ಬಿಟ್ಬಿಟ್ಟು ಇನ್ನೇನು ಔಟ್ ಗೋಯಿಂಗ್ ಏನು, ಅದ್ರ ಬಗ್ಗೆ GST ತಗೊಂಡ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬಿಸ್ನೆಸ್ ಮಾಡ್ತಾ ಇದೀಯ ಅಂತಂದು ಅದನ್ನ ಕೈಯಲ್ಲ. ಅಲ್ಲಿ ದುಡ್ಡು ಮಾಡ್ತವ್ರೆ, ಇಲ್ಲಿ ದುಡ್ಡು ಮಾಡ್ತವ್ರೆ. ಎಸ್, ಧನ್ಯವಾದಗಳು ಪ್ರಕಾಶ್ ಅವರು. ಇನ್ನು ಹರೀಶ್ ಅಂತೇಳಿ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ಸರ್ ನಮಸ್ತೆ ಸರ್, ಚಿಕ್ಕಮಗಳೂರಿಂದ ಹರೀಶ್ ಅಂತ ಹೇಳಿ. ಹೇಳಿ. ಗ್ರಾಹಕನಾಗಿ ಮಾತಾಡ್ತಾ ಇದ್ದೀನಿ ಸರ್ ನಾನು. ಗ್ರಾಹಕರಾಗಿ ಹೇಳಿ. ಹೌದು, ಇಲ್ಲಿ ಸಿಂಪಲ್ ಆಗಿ ಸರ್ಕಾರ ಏನಾಗಿದೆ, ಜನಕ್ಕೆ ತುಂಬಾ ತಪ್ಪು ಕಲ್ಪನೆ ಇದ್ದಾರೆ. ಏನಂತ ಹೇಳಿದ್ರೆ, ತೆರಿಗೆ ಕಟ್ಟಿದ್ರೆ ಇವತ್ತು ನಮ್ಗೆ ಏನಿದೆ, ರಸ್ತೆ ಆಗಿರ್ಬೋದು, ಕರೆಂಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ತೆರಿಗೆಯಿಂದಲೇನೆ ನಾವು ಇದನ್ನ ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಒಂದು. ಎರಡನೇದೇನೆಂದ್ರೆ, ಇದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಮಾಡಿದ್ರೆ ಸರ್ಕಾರ, ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡಿದೆ, GST ಅನ್ನೋದು ಎನಿ ಸರ್ವಿಸ್ ಓರಿಯೆಂಟೆಡ್ ಇದವ್ರಿಗೆ 20 ಲಕ್ಷ ತನಕ ಅಪ್ಲಿಕೇಬಲ್ ಇದೆ. ಟ್ರೇಡಿಂಗ್ ಆಕ್ಟಿವಿಟೀಸ್ ಮಾಡೋರು ಏನಾಗುತ್ತೆ 40 ಲಕ್ಷ ತನಕ ಅಪ್ಲಿಕೇಬಲ್ ಇದೆ. ಅದು ಕ್ರಾಸ್ ಆಯ್ತು ಅಂತ ಹೇಳಿದ್ರೆ GST ತಗೊಳ್ಳಿ, ಆಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನಿದೆ ನನಗೆ ಅರ್ಥ ಆಗ್ತಿಲ್ಲ. ಯಾರೇ ಆದ್ರೂ ಅಷ್ಟೇನೆ ಅಲ್ವಾ, ಇದು ಸಾಮಾನ್ಯ ಜನರು ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಯಾರೇ ಇರ್ಬೋದು. ಎಕ್ಸಾಕ್ಟ್ಲಿ. ಈ ಕಾನ್ಸೆಪ್ಟ್ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟೋದು ಯಾರಿಗೆ ಸರ್ ಕಟ್ತೀವಿ? ನಮ್ಮ ಅನುಕೂಲಕ್ಕೆ ನಾವು ಕಟ್ಟೋದು. ಹೌದು. ಲಾಭಕ್ಕೆ ತೆರಿಗೆ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಈ ಕಾನ್ಸೆಪ್ಟ್ ನ ದಯಮಾಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ವೈಸ್ ಅಲ್ಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕೂರ್ಸ್ಕೊಂಡು, ಒಬ್ಬ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂರ್ಸ್ಕೊಂಡು ಮಾತಾಡ್ತಿದ್ರೆ, ಒಂದು ಪ್ರೋಗ್ರಾಮ್ ಮಾಡಿದ್ರೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಅರಿವಾಗುತ್ತದೆ. ಒಂದು, ಇಲ್ಲಿ ಏನಾಗ್ತಿದೆ, ನಮ್ಮಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸಾಮಾನ್ಯ ಜನರಿಗೆ ಇನ್ನೂ ಅರಿವಾಗಿಲ್ಲ ಇದ್ರ ಬಗ್ಗೆ, GST ಬಗ್ಗೆ. ತುಂಬಾ ಜನ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ. ಇಲ್ಲಿ ಈಗ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ, ಇಲ್ಲಿ ಯಾವ್ದೋ ನಿಮ್ದು ನ್ಯೂಸ್ ನೋಡ್ಬೇಕಾದ್ರೆ ಅಲ್ಲೇ ಹೇಳ್ತಾ ಇದ್ರು, ನಾನು ಗೋಲ್ಡ್ ಲೋನ್ ತಗೊಂಡಿದ್ದೀನಿ, ಇನ್ನೊಂದು ಯಾವ್ದೋ ಪರ್ಸನಲ್ ಲೋನ್ ತಗೊಂಡಿ, ಬಿಸ್ನೆಸ್ ಲೋನ್ ತಗೊಂಡಿದ್ದೀನಿ. ಆ ತರದ್ ಯಾವ್ದೇ ದುಡ್ಡು ತಗೊಂಡ್ರು ಕೂಡ ಯಾವ್ದೇ ತರ ಟ್ಯಾಕ್ಸ್ ಬರಲ್ಲ. ಅದು ತುಂಬಾ ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್ ಅಂಗಡಿಗಳಿಗೆ, ಆಸ್ ಎ ಗ್ರಾಹಕರನಾಗಿ ನಾನು ಏನ್ ಮಾಡ್ತೀನಿ, ಪರ್ಸ್ ಇಟ್ಕೊಂಡು ಹೋಗೋದಿಲ್ಲ. ಇವತ್ತು ಮೋದಿಯವ್ರು ಮಾಡಿರೋ ಕಾನ್ಸೆಪ್ಟ್ ಫೋನ್ ಪೇ, ಗೂಗಲ್ ಪೇ ಅನ್ನೋದು ಏನಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ, ಎಲ್ಲೇ ಹೋದ್ರು ನಾವು ಒಂದು ಫೋನ್, ಈ ವಾಟರ್ ಬಾಟ್ಲ್ ತಗೊಂಡು 20 ರೂಪಾಯಿ ಫೋನ್ ಪೇ ಮಾಡ್ಬೋದು. ಎಲ್ಲಾ ಕಡೆ ದುಡ್ಡು ತಗೊಂಡು ಓಡಾಡೋ ಟೈಮು ಇಲ್ಲ. ಈಗ ಜನಗಳ ಹತ್ರ ಹೆಂಗೆ ಅಂದ್ರೆ 100 ರೂಪಾಯಿಗೆ 200 ರೂಪಾಯಿಗೆ ಕೊಲೆ ಮಾಡೋ ಕಾಲ ಬಂದಾಗಿದೆ. ಈಗ ಏನಾಗಿದೆ, ಒಂದು ಫೋನ್ ಇತ್ತಂತ ಹೇಳಿದ್ರೆ ನಮ್ ಪ್ಯಾಕೆಟ್ ಅಲ್ಲಿ ಬ್ಯಾಂಕ್ ಇದ್ದಂಗೆ. ಇಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್. ನಾನೇ ಒಂದು ಗೋಬಿ ಮಂಚೂರಿ, ಪಾನಿಪುರಿ ತಿನ್ನೋಕೆ ಒಂದು ಫೋನ್ ಪೇ ಇಲ್ಲ ಅಂದ್ರೆ ನಾನು ಅಂಗಡಿಗೆ ಹೋಗೋದಿಲ್ಲ. ನಾನು
ಕರೆಕ್ಟ್, ಹಂಗೆ ಆಗ್ಬಿಟ್ಟಿದೆಯೋ. ಹಾ, ಕ್ಯಾಶ್ ಹಾ, ಇಟ್ಕೊಳ್ಳೋ ಈ ತ- ಪರಿಸ್ಥಿತಿಲೇ ಇಲ್ಲ ಈಗ. ಹೌದು, ಇವನ್ ನೋಡೋಣ, ಅದ್ರ ಬಗ್ಗೆ ಒಂಚೂರು ಅರಿವು ಮೂಡಿಸುವಂಥ ಕೆಲಸ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಹರೀಶ್ ಅವರೇ, ಮಾಡುವಂಥ ಪ್ರಯತ್ನವನ್ನು ಮಾಡೋಣ.